ನಮಸ್ಕಾರ. ನಾನು ಸತೀಶ್ ಗೌಡ ಎಂ. ಈ ಪ್ರೆಸೆಂಟೇಷನ್ನ ಬಾಗಲಕೋಟೆ ಯೂನಿವರ್ಸಿಟಿ ವತಿಯಿಂದ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ನ 27ನೇ ಸಂಶೋಧನಾ ಸರಣಿಗೋಸ್ಕರ ತಯಾರು ಮಾಡಿರೋದು. ಇವತ್ತಿನ ದಿನಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ನೋಡಿದ್ರು. ಏನಂದ್ರೆ ಸುಮಾರು 358 ಕಾಂಬಿನೇಷನ್ಗಳನ್ನು ಸೋಷಿಯಲ್ ಸೈನ್ಸ್ ನಲ್ಲಿ, ಮೆಜಾರಿಟಿ ಸೋಷಿಯಲ್ ಸೈನ್ಸ್ ನಲ್ಲಿ ಸುಮಾರು 358 ಕಾಂಬಿನೇಷನ್ಗಳನ್ನ ವಿದ್ಯಾರ್ಥಿಗಳ ಕೊರತೆಯಿಂದ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದನ್ನ ಕೇಳಿದಾಗ ತುಂಬಾ ವಿಷಾದನೀಯ ಅನ್ಸುತ್ತೆ. ಯಾಕೆಂದ್ರೆ ಭಾರತ ದೇಶ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತ ರಾಷ್ಟ್ರ, ಮತ್ತೆ ಇಲ್ಲಿ ಅತಿ ಹೆಚ್ಚು ಯುವಕರು ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಸೋಷಿಯಲ್ ಸೈನ್ಸ್ ನಂತ ಕೆಲವು ವಿಷಯಗಳಿಗೆ ಅಡ್ಮಿಷನ್ ಕೊರತೆ ಇದೆ ಅನ್ನೋದಾದ್ರೆ, ಈ ವಿಷಯವನ್ನು ನಾವು ಯಾಕೆ ಅಂತ ಹೇಳಿ ಅದನ್ನ ತುಂಬಾ ವೈಜ್ಞಾನಿಕವಾಗಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಪರಿಹಾರವಾಗಿ ನನ್ನ ಪ್ರೆಸೆಂಟೇಷನ್ ನಲ್ಲಿ ನಾನು ಇವತ್ತು ಸೋಷಿಯಲ್ ಸೈನ್ಸ್ ಅನ್ನ ಯಾಕೆ ಇವತ್ತು ಈ ಹಂತಕ್ಕೆ ನಾವು ತಲುಪಿದೀವಿ, ಮತ್ತೆ ಸೋಷಿಯಲ್ ಸೈನ್ಸ್ ಮತ್ತೆ ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ನನ್ನ ಚರ್ಚೆಯಲ್ಲಿ ಇವತ್ತು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಪೂರ್ತಿ ಪ್ರೆಸೆಂಟೇಷನ್ ಬಂದ್ಬಿಟ್ಟು ಈ ಒಂದು 5 ಹೆಡಿಂಗ್ಸ್ ಗಳ ಮೇಲೆ ಇರುತ್ತೆ. ಮೊದಲನೇದು ಒಂದು ಬ್ರೀಫ್ ಹಿಸ್ಟ್ರಿ ಆಫ್ ರಿಸರ್ಚ್ ಅಂಡ್ ಸೋಷಿಯಲ್ ಸೈನ್ಸ್, ಅಥವಾ ಓವರ್ ಆಲ್ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಅಂತಾನೆ ನಾವು ಹೇಳ್ಬೋದು. ಓವರ್ ಆಲ್ ಹಿಸ್ಟ್ರಿ ಬಗ್ಗೆ ನೋಡ್ತಾ ಅದರಲ್ಲಿ ಸೋಷಿಯಲ್ ಸೈನ್ಸ್ ಹೇಗೆ ಎಮರ್ಜ್ ಆಯ್ತು ಅನ್ನೋದನ್ನ ನಾವು ನೋಡೋಣ. ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಹೇಗೆ ಎಮರ್ಜ್ ಆಯ್ತು ಅಂತ. ದೆನ್ ಈ ವಿಷಯ ಯಾಕೆ ಇಂಪಾರ್ಟೆಂಟ್, ಮತ್ತೆ ಅಂದ್ರೆ ಸೋಷಿಯಲ್ ಸೈನ್ಸ್ ರಿಸರ್ಚ್ ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ. ದೆನ್ ಏನು ಮಾಡಬೇಕು ಮತ್ತೆ ಹೇಗೆ ಮಾಡಬೇಕು, ಕೊನೆಗೆ ನಾವು ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ವಿಷಯ ಏನು, ಮನೆಗೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜ್ಞಾನ ಏನು ಅನ್ನೋದ್ರ ಬಗ್ಗೆ ಒಂದು 5 ಅಂಶಗಳ ಬಗ್ಗೆ ನಾನು ಇವತ್ತು ನನ್ನ ಪ್ರೆಸೆಂಟೇಷನ್ ಅಲ್ಲಿ ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ನಾವು ಇತಿಹಾಸವನ್ನು ನೋಡೋದಾದ್ರೆ, ಇತಿಹಾಸ ಮಾನವನ ಭೂಮಿಯ ಇತಿಹಾಸ ಬೇರೆ. ಸುಮಾರು 4.5 ಬಿಲಿಯನ್ ವರ್ಷಗಳ ಇತಿಹಾಸ ಭೂಮಿಗಿದೆ ಅಂತ ಹೇಳ್ತಾರೆ. ಆದ್ರೆ ಮಾನವ ಎವಲ್ಯೂಷನ್ ಆಗ್ತಾ, ಮಾನವ ಮಂಗನಿಂದ ಮಾನವನಾಗಿ ವಿಕಾಸ ಹೊಂದಿದ ನಂತರ ಸುಮಾರು 80,000 ವರ್ಷಗಳ ಇತಿಹಾಸ, ಮಂಗನಿಂದ ಮಾನವ ಆದ ನಂತರದ ಇತಿಹಾಸವನ್ನು ನಾವು ನೋಡ್ತೀವಿ. ಆ ಇತಿಹಾಸವನ್ನು ನಾವು ಗಮನಿಸಿದಾಗ ಸುಮಾರು ಅರ್ಧಕ್ಕಿಂತ ಹೆಚ್ಚು ಸಮಯಕ್ಕೆ ಮನುಷ್ಯ ಕೇವಲ ಅಲೆಮಾರಿಯಾಗಿ ಜೀವನ ಮಾಡ್ತಾನೆ. ಆಹಾರದ ಹುಡುಕಾಟದಲ್ಲಿ ಇತರ ಪ್ರಾಣಿಗಳಂತೆ ಮನುಷ್ಯ ಸಹನು ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ನಂತರ ಅಂದ್ರೆ ನಾವು ಎಕ್ಸಾಕ್ಟ್ ಆಗಿ ಸಂಖ್ಯೆಯನ್ನ ನಾವು ಹೇಳೋದಾದ್ರೆ, ಕ್ರಿಸ್ತಪೂರ್ವ 10,000ದಿಂದ ಕ್ರಿಸ್ತಪೂರ್ವ 3,000ದವರೆಗೂ, ಅಂದ್ರೆ ಸುಮಾರು ಒಂದು 7,000 ವರ್ಷಗಳ ಕಾಲ ನಂತರ ಏನಾಯ್ತು, ಮನುಷ್ಯ ಅಗ್ರಿಕಲ್ಚರ್ ಅನ್ನ ಮಾಡ್ಲಿಕ್ಕೆ ಪ್ರಾರಂಭ, ಅಂದ್ರೆ ತನ್ನ ಆಹಾರವನ್ನು ತಾನೇ ಉತ್ಪಾದನೆ ಮಾಡ್ತಕ್ಕಂಥ ಹಂತಕ್ಕೆ ಮನುಷ್ಯ ತಲುಪ್ತಾನೆ. ನಂತರ ಮನುಷ್ಯ ಹೀಗೆ ಮುಂದುವರಿತಾ ನಾಗರಿಕತೆಗಳು ಪ್ರಾರಂಭವಾದವು. ಸುಮಾರು 3,000ದಿಂದ ಕ್ರಿಸ್ತಪೂರ್ವ 3,000ದಿಂದ ಕ್ರಿಸ್ತಪೂರ್ವ 500ರವರೆಗೂ ಹಲವಾರು ನಾಗರಿಕತೆಗಳು ಬಂದು ಹೋದವು. ಕೆಲವು ತಜ್ಞರ ಪ್ರಕಾರ, ಇತಿಹಾಸ ತಜ್ಞರ ಪ್ರಕಾರ ಒಂದು 45 ನಾಗರಿಕತೆಗಳು ಈ ಭೂಮಿ ಮೇಲೆ ಹುಟ್ಟಿ ಮತ್ತೆ ಕೆಲವು ಉಳಿದು ಮತ್ತೆ ಇನ್ನು ಕೆಲವು ನಶಿಸಿ ಹೋದವು ಅಂತಕ್ಕಂಥ ಇತಿಹಾಸವನ್ನು ನಾವು ನೋಡ್ಬೋದು. ಆದ್ರೆ ಭಾರತದ ನಾಗರಿಕತೆ ಏನಿದೆಯಲ್ಲ, ಇದು ಹುಟ್ಟಿದಂದಿನೂ ಇಲ್ಲಿವರೆಗೂ ಅಂದ್ರೆ ಅತ್ಯಂತ ಪುರಾತನವಾಗಿರ್ತಕ್ಕಂಥ ನಾಗರಿಕತೆಗಳಲ್ಲಿ ಭಾರತದ ನಾಗರಿಕತೆಯನ್ನು ಸಹ ನಾವು ಪರಿಗಣಿಸಬಹುದು ಅಂತಕ್ಕಂಥದ್ದು ಇಲ್ಲಿ ತುಂಬಾ ಗಮನಾರ್ಹವಾಗಿರ್ತಕ್ಕಂಥ ವಿಷಯ.
ಸೊ ಇಂಥ ಹಳೆಯ ನಾಗರಿಕತೆಗಳಲ್ಲಿ ಭಾರತದ್ದು ಸಹ ಒಂದು, ಇಂಥ ಒಂದು 2-3 ನಾಗರಿಕತೆಗಳು ಮಾತ್ರ ಉಳಿದಿರೋದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕು. ಹಾಗೇನೆ ಸಿವಿಲೈಸೇಷನ್ ನಂತರ ಮತ್ತೆ ಮುಂದೆ ಈ ಕ್ಲಾಸಿಕಲ್ ಏಜ್ ಅಂತ ಕರಿತೀವಿ ನಾವು. ಕ್ಲಾಸಿಕಲ್ ಏಜ್ ನಲ್ಲಿ ಅದು ಏನಪ್ಪಾ ಅಂತಂದ್ರೆ ಕ್ರಿಸ್ತಪೂರ್ವ 500ರಿಂದ ಕ್ರಿಸ್ತಶಕ 500ರವರೆಗೂ ಈ ಹಂತವನ್ನು ನಾವು ಕ್ಲಾಸಿಕಲ್ ಯುಗ ಅಂತ ಕರಿತೀವಿ. ಸೊ ಈ ಹಂತದಲ್ಲಿ ಏನಂದ್ರೆ ಸಾಕಷ್ಟು ಧರ್ಮಗಳು, ಸಾಕಷ್ಟು ಧಾರ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಹುಟ್ಟುಕೊಂಡು ಹೊಸ ಹೊಸ ಬೌದ್ಧ ಧರ್ಮ ಆಗಿರ್ಬೋದು, ಅಥವಾ ಜೈನ ಧರ್ಮ ಆಗಿರ್ಬೋದು, ಅಥವಾ ಬೇರೆ ಬೇರೆ ಎಲ್ಲ ಕಾನ್ಫ್ಯೂಷಿಯಸ್ ರಿಲಿಜನ್ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಧರ್ಮಗಳು ಈ ಹಂತದಲ್ಲಿ ಹುಟ್ಕೊಂಡು ಅಂತಕ್ಕಂಥದ್ದು. ಇದು ಒಂದು ರೀತಿ ಧಾರ್ಮಿಕ ಹಂತದ ಕ್ಲಾಸಿಕಲ್ ಪೀರಿಯಡ್ ಅನ್ನಪ್ಪ ಧಾರ್ಮಿಕ ಹಂತದ ಅಭಿವೃದ್ಧಿ ಹಂತ ಅಂತ ನಾವು ಹೇಳ್ಬೋದು. ದೆನ್ ಪೋಸ್ಟ್ ಕ್ಲಾಸಿಕಲ್ ಹೆರಾ ಅಂತ ಹೇಳ್ತೀವಿ ನಾವು. ಈ ಹಂತ ಅಂದ್ರೆ ಕ್ರಿಸ್ತಶಕ 500ರಿಂದ ಕ್ರಿಸ್ತಶಕ 5 ಅಂದ್ರೆ ಕ್ರಿಸ್ತನ ನಂತರದ 500ರಿಂದ ಕ್ರಿಸ್ತಶಕ 1500ವರೆಗೂ ಈ ಹಂತವನ್ನು ಪೋಸ್ಟ್ ಕ್ಲಾಸಿಕಲ್ ಎರಾ ಅಂತ ಕರಿತೀವಿ. ಸೊ ಈ ಹಂತದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಹುಟ್ಕೊಂಡವು, ಇನ್ವೇಷನ್ಗಳು ನಡೆದವು, ಬೇರೆ ಬೇರೆ ಪ್ರದೇಶಗಳಿಂದ, ನಾಗರಿಕತೆಗಳಿಂದ ಜನ ಎಲ್ಲಿ ಸಂಪತ್ತಿದೆಯೋ ಅಂತ ಪ್ರದೇಶಗಳಿಗೆ ಆಕ್ರಮಣಗಳು ನಡೆದವು. ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ನಡೆದವು. ನಾನು ಪ್ರಪಂಚದ ಇತಿಹಾಸವನ್ನು ನೋಡುವಾಗ ಇದು ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು, ಈಗ ಸದ್ಯ ನಾನು ಮಾತಾಡ್ತಾ ಇರೋದು ಪ್ರಪಂಚದ ಇತಿಹಾಸವನ್ನು. ನಂತರ ಬರ್ತಕ್ಕಂಥದ್ದು ಕ್ರಿಸ್ತಶಕ 1500ರಿಂದ 1800ವರೆಗೂ ಇರ್ತಕ್ಕಂಥ ಈ ಸಮಯ ಏನಿದೆಯಲ್ಲ, ಈ ಸಮಯವನ್ನು ನಾವು ಇಲ್ಲಿ ನನ್ನಲ್ಲಿ ಕೊಲೋನಿಯಲ್ ಅಂಡ್ ಮಾಡರ್ನ್ ರೆನೆಸೆನ್ಸ್ ಅಂತ ಹೇಳ್ತೀವಿ. ಇದು ಭಾರತ ದೇಶಕ್ಕೆ ಸಂಬಂಧಪಟ್ಟದ್ದು. ಬಟ್ ಪ್ರಪಂಚದ ಇತಿಹಾಸವನ್ನು ನೋಡಿದಾಗ ನಾವು 1500ರಿಂದ 1800ವರೆಗೂ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಮಯ. ಯಾಕಂದ್ರೆ ಈ ಸಂದರ್ಭದಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ತುಂಬಾ ವಿಕಾಸವಾಗಿರ್ತಕ್ಕಂಥ ಹಂತ ಇದು ಅಂತ ನಾವು ಹೇಳ್ಬೋದು. ಈ ಯುರೋಪಿಯನ್ ಕಂಟ್ರೀಸ್ ಅಂತ ನಾವೇನ್ ಹೇಳ್ತೀವಿ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಥವಾ ಯುರೋಪಿಯನ್ ರಾಷ್ಟ್ರಗಳು ಅಂತ ಏನ್ ಹೇಳ್ತೀವಿ, ಅಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ಬಹಳ ಪ್ರಬುದ್ಧಮಾನವಾಗಿ ಬೆಳೀತು, ಮತ್ತೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಲಾಯಿತು ಅಂತಕ್ಕಂಥ ಮಾತನ್ನ ನಾವು ಹೇಳ್ತೀವಿ. ದೆನ್ 1800ರಿಂದ ಈಚೆಗೆ ಇದನ್ನ ನಾವು ಇಂಡಸ್ಟ್ರಿಯಲ್ ಅಂಡ್ ಮಾಡರ್ನ್ ಏಜ್ ಅಂತ ಕರಿತೀವಿ. ಸೊ ಈ ಇಂಡಸ್ಟ್ರಿಯಲ್ ಅಂಡ್ ಮಾಡರ್ನ್ ಏಜ್ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಹಾಗಾದ್ರೆ ಸಮಾಜ ವಿಜ್ಞಾನದ ಇತಿಹಾಸ ಎಲ್ಲಿ ಅಂತ ಪ್ರಶ್ನೆ ಕೇಳೋದಾದ್ರೆ, ಸಮಾಜ ವಿಜ್ಞಾನ ಈ 1800ರ ನಂತರ ಇದು ಪ್ರಬುದ್ಧಮಾನಕ್ಕೆ ಬರ್ತದೆ. ಮೊದಲು ಸಮಾಜ ವಿಜ್ಞಾನ ಅಂತ ಕರಿತಿರ್ಲಿಲ್ಲ ನಾವು. ಸಮಾಜ ವಿಜ್ಞಾನದ ಬದಲಾಗಿ ನಾವು ಫಿಲಾಸಫಿ ಮತ್ತು ಥಿಯೋಲಜಿ ಅಂತ ಕರಿತಾ ಇದ್ವಿ. ಅಂದ್ರೆ ತರ್ಕಶಾಸ್ತ್ರ ಮತ್ತು ಧರ್ಮಶಾಸ್ತ್ರದ ಹೆಸರಿನಲ್ಲಿ ಸಮಾಜ ವಿಜ್ಞಾನವನ್ನು ಕರಿತಾ ಇದ್ವಿ. ಮೊದಲಿಗೆ ಡಿಸ್ಟಿಂಕ್ಷನ್ ಇರಲಿಲ್ಲ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಅಂತಕ್ಕಂಥ ಡಿಸ್ಟಿಂಕ್ಷನ್ ಇರಲಿಲ್ಲ. ಎಲ್ಲದೂ ಸಹ ಈ ಫಿಲಾಸಫಿಯ ಭಾಗವಾಗಿನೇ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಮತ್ತು ಸಮಾಜ ವಿಜ್ಞಾನವೂ ಸಹ ವೈಜ್ಞಾನಿಕ ವಿಷಯವಾಗಿನೇ ಅಧ್ಯಯನ ಮಾಡ್ತಕ್ಕಂಥ ಕೆಲಸಗಳು ನಡೆದವು. ಆದ್ರೆ ನಂತರ ದಿನಗಳಲ್ಲಿ ಏನಾಯ್ತು ಅಂದ್ರೆ, ಸಮಾಜ ವಿಜ್ಞಾನ ಸಹ 18ನೇ ಶತಮಾನದಲ್ಲಿ ಅಂದ್ರೆ ಆಗಸ್ಟ್ ಕೊಂಟೆ ಅವರಾಗಿರ್ಬೋದು, ಮ್ಯಾಕ್ಸ್ ವೆಬರ್ ಅವರಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಕೆಲವು ಸಮಾಜ ವಿಜ್ಞಾನಿಗಳು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ, ಅಂದ್ರೆ ಯಾವಾಗ ಸೈನ್ಸ್ ಅಂತಕ್ಕಂಥದ್ದು, ವಿಜ್ಞಾನ, ವೈಜ್ಞಾನಿಕ ಬೆಳವಣಿಗೆಗಳು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗಳು ಯಾವಾಗ ಪ್ರಾರಂಭವಾದವು, ಅದರ ಪರಿಣಾಮವಾಗಿ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಪ್ರಾರಂಭವಾಯಿತು. ಅದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಕೆಲವು ತತ್ವಜ್ಞಾನಿಗಳು ಏನ್ ಮಾಡಿದ್ರು ಅಂದ್ರೆ, ವೈಜ್ಞಾನಿಕ ವಿಷಯಗಳನ್ನ, ವೈಜ್ಞಾನಿಕ ಅಪ್ರೋಚಸ್ ಅನ್ನ ನಾವು ವಿಜ್ಞಾನದ ಹೇಗೆ ಬಳಸ್ತಾರೋ ಅದೇ ರೀತಿಯಾಗಿ ಸಮಾಜವನ್ನು ಅಧ್ಯಯನ ಮಾಡ್ಲಿಕ್ಕೆ, ಮನುಷ್ಯನ ವರ್ತನೆಯನ್ನ ನಾವು ಅಧ್ಯಯನ ಮಾಡ್ಲಿಕ್ಕೆ ಬಳಸಬೇಕು ಅಂತಕ್ಕಂಥ ಒಂದು ಯೋಚನೆಗಳು 18ನೇ ಶತಮಾನದಲ್ಲಿ ಬರ್ಲಿಕ್ಕೆ ಅದು ಅದೇ ಸಮಾಜ ವಿಜ್ಞಾನದ ಪ್ರಾರಂಭ ಅಂತ ಹೇಳಿ. ಸೊ ಹೀಗೆ ಸಮಾಜ ವಿಜ್ಞಾನ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ಹಾಗಾದ್ರೆ ಸಂಶೋಧನೆ ಅಂತಕ್ಕಂಥದ್ದು ಯಾವಾಗ ಪ್ರಾರಂಭ ಆಯ್ತು ಅಂತಂದ್ರೆ, ಸಂಶೋಧನೆ ಅಂತಕ್ಕಂಥದ್ದು ವಿಜ್ಞಾನ ಮತ್ತು ಸಂಶೋಧನೆಗಳು ಬೇರೆ ಬೇರೆ ಅಲ್ಲ. ವಿಜ್ಞಾನ ಯಾವಾಗ ಪ್ರಾರಂಭವಾಯಿತು ಅವಾಗ್ಲೇನೆ ಸಂಶೋಧನೆ ಪ್ರಾರಂಭ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ಈಗ ಅದನ್ನ ನಾವು ಈಗಲೇ ಪ್ರಾರಂಭ ಆಯ್ತು ಅಂತ ಹೇಳಿಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವಾಗ ಮನುಷ್ಯನ ನಾಗರಿಕತೆ ಪ್ರಾರಂಭವಾಯ್ತು ಅವಾಗ್ಲಿದ್ದಾನೆ ಸಂಶೋಧನೆ ಅಂತಕ್ಕಂಥದ್ದು ಪ್ರಾರಂಭ ಆಯ್ತು. ಉದಾಹರಣೆಗೆ ಯಾವಾಗ ಮಾನವ ಈ ಬೆಂಕಿಯನ್ನು ಕಂಡಿಡ್ನು, ಬೆಂಕಿಯಲ್ಲಿ ಬೇಯಿಸೋದನ್ನು ಕಂಡಿಡ್ನು, ಶಿಲಾಯುಗದಲ್ಲಿ ಕಲ್ಲುಗಳನ್ನ ಆಯುಧಗಳನ್ನಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ನು, ಅದು ಎಲ್ಲದೂ
ಸಂಶೋಧನೆಯ ಒಂದು ಭಾಗನೇ. ಅದನ್ನ ನಾವು ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಅಂತ ಈಗ ಕರಿತೀವಿ. ಬಟ್ ಸಂಶೋಧನೆ ಅಂತಕ್ಕಂಥದ್ದು ಮಾನವನ ನಾಗರಿಕತೆ ಯಾವಾಗ ಪ್ರಾರಂಭವಾಯಿತು, ಯಾವಾಗ ಮಾನವ ತನ್ನ ಉತ್ಪಾದನೆಗಳನ್ನು ಮಾಡಲಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳನ್ನು ಮಾಡಿದ್ನೋ ಅದು ಎಲ್ಲದೂ ಸಂಶೋಧನೆಯ ಭಾಗನೆ ಅಂತ ಹೇಳ್ತೀವಿ ನಾವು. ಹಾಗಾಗಿ ಸಂಶೋಧನೆ ಅಂತಕ್ಕಂಥದ್ದು ಮಾನವನ ನಾಗರಿಕತೆ ಜೊತೆ ಜೊತೆಗೆ ಹುಟ್ಟಿತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಸ್ಲೈಡ್ ಅನ್ನು ಹಾಕಿದ್ದೀನಿ. ನನ್ನ ಯಾವಾಗ್ಲೂ ನನ್ನ ಒಂದು ವಿಚಾರ ಏನು ಅಂದ್ರೆ, ಈ ಪ್ರಪಂಚದಲ್ಲಿ ಈ ಸಮಾಜವನ್ನು ಅಥವಾ ಈ ವ್ಯವಸ್ಥೆಯನ್ನು ಅತ್ಯಂತ ಗಾಢವಾಗಿ ಈ ಸಮಾಜದ ಮೇಲೆ ಪರಿಣಾಮ ಬೀರಿರ್ತಕ್ಕಂಥ ವ್ಯಕ್ತಿಗಳು ಯಾರು, ವೈಜ್ಞಾನಿಕ ಸಂಶೋಧನೆಗಳು ಯಾವುವು ಅಂತ ನಾನು ನೋಡಿದಾಗ ಸುಮಾರು ಒಂದು 10 ಜನರ ಹೆಸರುಗಳನ್ನ ನಾವು ನೋಡಿದಾಗ ಮುಖ್ಯವಾಗಿ ನಮಗೆ ಕಾಣೋದು ಏನಪ್ಪಾ ಅಂತಂದ್ರೆ, ಸರ್ ಐಸಕ್ ನ್ಯೂಟನ್ ಅವರು. ಇವರು 17ನೇ ಶತಮಾನದ 17 ಮತ್ತು 18ನೇ ಶತಮಾನದ ಇವರು ಸೈಂಟಿಸ್ಟ್ ಆಗಿದ್ದು. ಇವರು ಕೆಲಸ ಏನಪ್ಪಾ ಅಂದ್ರೆ ಲಾ ಆಫ್ ಮೋಷನ್ ಮತ್ತೆ ಯೂನಿವರ್ಸಲ್ ಗ್ರಾವಿಟೇಷನ್, ಸೊ ಆಮೇಲೆ ಕ್ಯಾಲ್ಕಸ್, ಇವು ಎಲ್ಲದ್ರ ಬಗ್ಗೆನೂ ಕೆಲಸ ಮಾಡ್ತಾರೆ. ಲಾ ಆಫ್ ಮೋಷನ್ ಆಧಾರದ ಮೇಲೆ ಇವತ್ತು ಸಮಾಜದಲ್ಲಿ ದೊಡ್ಡ ದೊಡ್ಡ ರೆವಲ್ಯೂಷನ್ಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಲಾ ಆಫ್ ಮೋಷನ್ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಅದೇ ರೀತಿಯಾಗಿ ಈ ಟ್ರಾನ್ಸ್ಪೋರ್ಟೇಷನ್ಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಲಾ ಆಫ್ ಮೋಷನ್. ಮತ್ತೆ ಗ್ರಾವಿಟೇಷನಲ್ ಯೂನಿವರ್ಸಲ್ ಗ್ರಾವಿಟಿ ಬಗ್ಗೆ ಇವರು ಮಾತಾಡಿರ್ತಕ್ಕಂಥದ್ದು, ಈ ಸ್ಪೇಸ್ ಸೈನ್ಸ್ಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಇವರನ್ನು ನಾವು ಟಾಪ್ ಮೋಸ್ಟ್ ಸೈಂಟಿಸ್ಟ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿ ನೋಡ್ತೀವಿ. ನಂತರ ಆಲ್ಬರ್ಟ್ ಐನ್ಸ್ಟೀನ್ ಅವರು, ಇವರು ರಿಲೇಟಿವಿಟಿ ಬಗ್ಗೆ ಮಾತಾಡ್ತಾರೆ, ಮಾಸ್ ಮತ್ತು ಪವರ್ ಬಗ್ಗೆ ಇವ್ರು ಮಾತಾಡ್ತಾರೆ, ಟೈಮ್ ಅಂಡ್ ಮಾಸ್ ಬಗ್ಗೆ ಮಾತಾಡ್ತಾರೆ. ಸೊ ಇದು ಮಾಸ್, ಟೈಮ್, ಪವರ್ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ. ಇದು ಸಹ ನಮ್ಮ ಸಮಾಜದಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಪವರ್, ಈಗ ಯಾವುದೇ ಮೂವ್ಮೆಂಟ್ಗಳಿಗೆ ಸಂಬಂಧಪಟ್ಟಂತಹ ಸಂಶೋಧನೆಗಳಿಗೆ ಮತ್ತು ಅಭಿವೃದ್ಧಿಗಳಿಗೆ, ರೆವಲ್ಯೂಷನ್ಗಳಿಗೆ ಇದು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನಂತರ ಚಾರ್ಲ್ಸ್ ಡಾರ್ವಿನ್ ಅವರು ಅವ್ರದ್ದು ಎವಲ್ಯೂಷನ್ ಥಿಯರಿ, ನ್ಯಾಚುರಲ್ ಸೆಲೆಕ್ಷನ್, ಇದ್ರ ಬಗ್ಗೆ ಈ ಭೂಮಿ ಹೇಗೆ ಎವಲ್ಯೂಷನ್ ಆಯ್ತು, ಮತ್ತೆ ಮನುಷ್ಯ ಹೇಗೆ ಎವಲ್ಯೂಷನ್ ಆದ, ವಿಕಾಸ ತತ್ವದ ಬಗ್ಗೆ, ಮಾನವ ವಿಕಾಸ ತತ್ವದ ಬಗ್ಗೆ ಇವರು ಕೊಟ್ಟಿರ್ತಕ್ಕಂಥದ್ದು. ನೋಡ್ರಿ, ಮೇಲೆ ಇಬ್ಬರದ ಹೆಸರುಗಳನ್ನ ನಾನು ಹೇಳಿದೆ, ಅವರಿಬ್ರು ವೈಜ್ಞಾನಿಕ ಸಂಶೋಧಕರು. ಚಾರ್ಲ್ಸ್ ಡಾರ್ವಿನ್ ಅವರು ಸಾಮಾನ್ಯವಾಗಿ ಅವ್ರನ್ನ ಬಯಾಲಜಿ ಸಂಶೋಧಕರಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಇವರು ಸಹ ವೈಜ್ಞಾನಿಕ ಸಂಶೋಧನೆ ಭಾಗವಾಗಿ ನೋಡ್ತೀವಿ. ದೆನ್ ನಿಕೋಲಸ್ ಟೆಸ್ಲಾ ಆಗಿರ್ಬೋದು, ಗೆಲೀಲಿಯೋ ಆಗಿರ್ಬೋದು. ಗೆಲೀಲಿಯನ್ನ ನಾವು ಮಾಡರ್ನ್ ಸೈನ್ಸ್ ನ ಫಾದರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಮೇರಿ ಕ್ಯೂರ್ ಆಗಿರ್ಬೋದು, ಇವರು ಮೆಡಿಕಲ್ ಫೀಲ್ಡ್ ಅಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಸ್ಟಿಫನ್ ಹಾಕಿನ್ಸ್ ಆಗಿರ್ಬೋದು. ಸ್ಟಿಫನ್ ಹಾಕಿನ್ಸ್ ಇವರು ಸ್ಪೇಸ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಸೂರ್ಯನ ಅಧ್ಯಯನದಲ್ಲಿ ಆಗಿರ್ಬೋದು, ಇವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಲೂಯಿಸ್ ಪಾಶ್ಚರ್, ಇವರು ಸಹ ಮೆಡಿಕಲ್ ಫೀಲ್ಡ್ಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಪೆನ್ಸಿಲಿನ್ ಇಂಜೆಕ್ಷನ್ ಬಗ್ಗೆ ನಾವೇನ್ ಮಾತಾಡ್ತೀವಿ, ಇವ್ರ ಕೊಡುಗೆನೇ ಆಗಿರ್ತಕ್ಕಂಥದ್ದು. ಮೆಡಿಕಲ್ ಫೀಲ್ಡ್ ಅಲ್ಲಿ ಬಹಳ ದೊಡ್ಡ ರೆವಲ್ಯೂಷನ್ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ದೆನ್ ಅರಿಸ್ಟಾಟಲ್ ಆಗಿರ್ಬೋದು, ಫಿಲಾಸಫಿ ಅಂಡ್ ಸೈನ್ಸ್, ಫಿಸಿಕ್ಸ್ ಅಲ್ಲಿ ಬಹಳ ದೊಡ್ಡ ಕೆಲಸ. ಥಾಮಸ್ ಎಡಿಸನ್, ಇವರು ಬಲ್ಬ್ ಅನ್ನ ಕಂಡಿಡಿದ್ರು. ಅದೇ ರೀತಿಯಾಗಿ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಇವರು 10 ಜನರ ಹೆಸರುಗಳನ್ನ ನಾನು ನಿಮಗೆ ಹೇಳಿದ ಉದ್ದೇಶ ಏನು ಅಂದ್ರೆ, ನಾವು ಸಮಾಜದಲ್ಲಿ ಬಹಳ ದೊಡ್ಡ ಪರಿವರ್ತನೆ ತರಲಿಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ವಿಜ್ಞಾನಿಗಳು ಅಂತಂದು ಹೆಸರನ್ನು ಹೇಳಿದಾಗ ನಮಗೆ ಯಾವೊಬ್ಬ ಸಮಾಜ ವಿಜ್ಞಾನಿ ಹೆಸರುಗಳು ಸಹ ಇಲ್ಲಿ ಬರಲ್ಲ ಅನ್ನೋದನ್ನ ಇಲ್ಲಿ ತಿಳಿಸೋ ಸಲುವಾಗಿ ನಾನು ಈ ಸ್ಲೈಡ್ ಅನ್ನ ಪ್ರೆಸೆಂಟ್ ಮಾಡಿದೆ. ಹಾಗಾದ್ರೆ ಇದು ಒಂದು ಪಾಯಿಂಟ್ ಅನ್ನ ನಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಅಂದ್ರೆ ಈ ಸಮಾಜದ ಪರಿವರ್ತನೆಯಲ್ಲಿ ವಿಜ್ಞಾನಿಗಳು ಎಷ್ಟು ಕೊಡುಗೆ ಕೊಟ್ಟಿದ್ದಾರೋ, ಸಮಾಜ ವಿಜ್ಞಾನಿಗಳು ಅವರ ಸಾಲಿನಲ್ಲಿ ನಾವು ಯಾಕೆ ಅವ್ರನ್ನ ಕನ್ಸಿಡರ್ ಮಾಡಲ್ಲ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಮತ್ತೆ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ಕೊಂಡೆ, ಸಮಾಜ ವಿಜ್ಞಾನದಲ್ಲಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಯಾರು ಅನ್ನೋದನ್ನ ನಾವು ನೋಡೋದಾದ್ರೆ, ಕಾರ್ಲ್ ಮಾರ್ಕ್ಸ್ ಅವರು ಮೆಟೀರಿಯಲಿಸಂ ಬಗ್ಗೆ, ಹಿಸ್ಟೋರಿಕಲ್ ಮೆಟೀರಿಯಲಿಸಂ ಬಗ್ಗೆ, ಕ್ಲಾಸಿಕಲ್ ಕಾನ್ಫ್ಲಿಕ್ಟ್ ಥಿಯರಿ ಬಗ್ಗೆ, ಕಾನ್ಫ್ಲಿಕ್ಟ್ ಥಿಯರಿ, ಸೊ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಬಗ್ಗೆ ಕಾರ್ಲ್ ಮಾರ್ಕ್ಸ್ ಅವರು. ಸೊ ಕೆಲವು ಜನ ಅವ್ರನ್ನ ಕಮ್ಯುನಿಸ್ಟ್ ಮೆಂಟಾಲಿಟಿಯಿಂದ ಕೆಲವು ಜನ ಅವ್ರನ್ನ ಲೈಕ್ ಮಾಡದೇ ಇರ್ಬೋದು, ಬಟ್ ನಮ್ಮ ಯೋಚನಾ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ, ಸಮಾಜದ ಯೋಚನಾ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ
ಬದಲಾವಣೆ ಮಾಡ್ತಕ್ಕಂಥದ್ರಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಕಾರ್ಲ್ ಮಾರ್ಕ್ಸ್ ಅವರು. ಅಂದ್ರೆ ಅವ್ರು ಏನ್ ಹೇಳ್ತಾರ, ಸಮಾಜವಾದದ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಅಲ್ಲಿವರೆಗೂ ಸಮಾಜದಲ್ಲಿ ಏನ್ ತಿಳ್ಕೊತಾ ಇದ್ರು ಅಂದ್ರೆ, ಕೆಲವರು ದೈವದತ್ತವಾಗಿ ದೇವರ ಕೃಪೆಯಿಂದ ಹುಟ್ಟುತ್ತಾರೆ, ಇನ್ನು ಕೆಲವರು ಆ ಕೆಲವರು ಆಳುವವರು ಮತ್ತು ಇನ್ನು ಕೆಲವರು ಆಳಿಸ್ಕೊಳ್ಳೋಕಾಗಿ ಉಟ್ಕೊಂಡಿದ್ದಾರೆ ಅಂತಕ್ಕಂಥ ಸಿದ್ಧಾಂತಗಳೇ ಅಲ್ಲಿವರೆಗೂ ಪ್ರೆಸೆಂಟ್ ಇದ್ವು. ಬಟ್ ಕಾರ್ಲ್ ಮಾರ್ಕ್ಸ್ ಅವ್ರು ಬಂದು ಅದನ್ನೆಲ್ಲದನ್ನು ಮೇಲು ಕೆಳಗೆ ಮಾಡ್ಬಿಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿ ಹುಟ್ಟುತ್ತಾರೆ ಅಂತಕ್ಕಂಥ ಮಾತನ್ನ ಯಾವಾಗ ಪ್ರತಿಪಾದನೆ ಮಾಡಿದ್ರು, ಅವಾಗ ಯೋಚನಾ ವಿಧಾನ ನಮ್ಮ ಸಮಾಜದಲ್ಲಿ ಬದಲಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸೊ ಹೀಗೆ ನಮ್ಮ ಸಮಾಜದಲ್ಲಿ ಸಮಾಜ ವಿಜ್ಞಾನಿಗಳ ಕೊಡುಗೆ, ಅದೇ ರೀತಿಯಾಗಿ ಮ್ಯಾಕ್ಸ್ ವೆಬರ್ ಅವರ ಸೋಷಿಯಲ್ ಆಕ್ಷನ್ ಬಗ್ಗೆ, ಆಕ್ಷನ್ ಥಿಯರಿ ಆಗಿರ್ಬೋದು, ಬ್ಯೂರೋಕ್ರಸಿ ಬಗ್ಗೆ ಆಗಿರ್ಬೋದು, MLA ಡರ್ಕಿಮ್ ಆಗಿರ್ಬೋದು, ಹಾಗೆ ಆಡಮ್ ಸ್ಮಿತ್ ಅವರು 18ನೇ ಶತಮಾನದಲ್ಲಿ ಅವರು ಆಡಮ್ ಸ್ಮಿತ್ ಅವರು ಆಗಿರ್ಬೋದು, ಅವರು ಆಗಿರ್ಬೋದು, ಮತ್ತೆ ಕೇನ್ಸ್ ಆಗಿರ್ಬೋದು, ಸಿಗ್ಮೆಂಟ್ ಫ್ರೈಡ್ ಸೈಕಾಲಜಿನಲ್ಲಿ ಬಹಳ ದೊಡ್ಡ ಬ್ರೇಕ್ ಥ್ರೂ ಕೊಡ್ತಾರೆ. ಆಮೇಲೆ ಮಿಲೋನ್ಸ್ಕಿ ಆಗಿರ್ಬೋದು, ಮಾಡರ್ನ್ ಆಂಥ್ರೋಪಾಲಜಿಯನ್ನ ಅಧ್ಯಯನ ಮಾಡತಕ್ಕಂಥವ್ರು. ದೆನ್ ಈ ರೀತಿಯಾಗಿ ಹಲವಾರು ಸಮಾಜ ವಿಜ್ಞಾನಿಗಳ ಹೆಸರನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ನನ್ನ ಪಾಯಿಂಟ್ ಏನು ಅಂದ್ರೆ, ಸಮಾಜ ವಿಜ್ಞಾನ ಅಂದಾಗ ಸಮಾಜ ವಿಜ್ಞಾನ ಸಹ ವಿಜ್ಞಾನದ ಭಾಗನೇ. ಯಾಕೆಂದ್ರೆ ಸಮಾಜ ವಿಜ್ಞಾನವೂ ಸಹ ವಿಜ್ಞಾನದ ಒಂದು ಶಾಖೆ ಅಂತಾನೆ ನಾವು ಅಧ್ಯಯನ ಮಾಡ್ತೀವಿ. ಆದ್ರೆ ವಿಜ್ಞಾನಿಗಳ ಸಾಲಿನಲ್ಲಿ ನೋಡಿದಾಗ ಯಾವುದೇ ಸಮಾಜ ವಿಜ್ಞಾನಿಗಳನ್ನು ನಾವು ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ ಅವರ ಕಾಂಟ್ರಿಬ್ಯೂಷನ್ ವಿಜ್ಞಾನಿಗಳ ಯಾವ ಮಟ್ಟಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದಾರೋ ಆ ಮಟ್ಟಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿಲ್ಲ ಅನ್ನೋ ಒಂದು ಪರ್ಸೆಪ್ಷನ್ ಜನರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಒಂದೇದು. ಇಲ್ಲಿ ಎರಡನೇ ಪಾಯಿಂಟ್ ಇಲ್ಲಿ ನಾನು ಪ್ರೂವ್ ಮಾಡಕ್ ಹೊರಟಿರೋದು ಏನು ಅಂತಂದ್ರೆ, ಒಂದು ಟಾಪ್ 10 ಸೈಂಟಿಸ್ಟ್ ಅನ್ನು ನಾವು ತಗೊಳ್ಳೋದಾದ್ರೆ, ಭಾರತದ ಸೈಂಟಿಸ್ಟ್ಗಳು ಕೇವಲ ಒಬ್ಬರನ್ನು ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಯಾಕೆ ಈ ಮಾತನ್ನು ನಾನು ಇಲ್ಲಿ ನಿಮಗೆ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಉದ್ದೇಶ ಇಷ್ಟೇ, ಸಮಾಜ ವಿಜ್ಞಾನವನ್ನು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಹೇಗೆ ಒಂದು ಬಹಳ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಅಂತ ಹೇಳಿ ಅಧ್ಯಯನ ಮಾಡ್ತಾರೆ, ಆ ರೀತಿಯಾಗಿ ಭಾರತ ದೇಶದಲ್ಲಿ ಸಮಾಜ ವಿಜ್ಞಾನವನ್ನು ಇಂಪಾರ್ಟೆಂಟ್ ಡಿಸಿಪ್ಲಿನ್ ಆಗಿ ಅಧ್ಯಯನ ಮಾಡಲ್ಲ ಅನ್ನೋದಕ್ಕೆ ನಾನು ಈ ಒಂದು ಸ್ಲೈಡ್ ನ ಸಹಾಯದಿಂದ ನನ್ನ ಪಾಯಿಂಟ್ ಅನ್ನ ಇಲ್ಲಿ ಪ್ರೂವ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಾವೊಂದು ಕಲ್ಚರಲ್ ಲ್ಯಾಗ್ ಅಂತ ಹೇಳ್ತೀವಿ. ನಾವು ಕಲ್ಚರಲ್ ಲ್ಯಾಗ್ ಏನ್ ಹೇಳುತ್ತೆ, ವಿಲಿಯಂ ಎಫ್ ಅಕ್ಬರ್ನ್ ಅಂತಕ್ಕಂಥವ್ರು ಏನ್ ಹೇಳ್ತಾರೆ ಅಂತಂದ್ರೆ, ದೇರ್ ಇಸ್ ಎ ಹ್ಯೂಜ್ ಕಲ್ಚರಲ್ ಲ್ಯಾಗ್ ಅಂದ್ರೆ ಏನಂದ್ರೆ, ಇಫ್ ದೇರ್ ಇಸ್ ಎ ಗ್ಯಾಪ್ ಬಿಟ್ವೀನ್ ದಿ ಮಟೀರಿಯಲ್ ಕಲ್ಚರ್ ಅಂಡ್ ನಾನ್ ಮಟೀರಿಯಲ್ ಕಲ್ಚರ್ ಅಂತ ಹೇಳ್ತೀವಿ. ವಾಟ್ ಈಸ್ ಮಟೀರಿಯಲ್ ಕಲ್ಚರ್? ಈಗ ಸದ್ಯದ ಕಂಟೆಕ್ಸ್ಟ್ ಅಲ್ಲಿ ನಾನು ಮಾತಾಡೋದಾದ್ರೆ, ಮಟೀರಿಯಲ್ ಕಲ್ಚರ್ ಅಂದ್ರೆ ಬೇರೆ ಏನೂ ಅಲ್ಲ, ಅದು ಸೈನ್ಸ್ ಮತ್ತೆ ಸೈಂಟಿಫಿಕ್ ಡೆವಲಪ್ಮೆಂಟ್. ಹಾಗಾದ್ರೆ ನಾನ್ ಮಟೀರಿಯಲ್ ಕಲ್ಚರ್ ಏನಂದ್ರೆ ಸೋಷಿಯಲ್ ಸೈನ್ಸ್. ಈಗ ನಾವು ನೋಡೋದಾದ್ರೆ ಸೈನ್ಸ್ಗೂ ಮತ್ತು ಸೋಷಿಯಲ್ ಸೈನ್ಸ್ಗೂ ಬಹಳ ದೊಡ್ಡ ಅಂತರ ಸೃಷ್ಟಿಯಾಗಿದೆ ಅಂತ ನಾವು ಹೇಳ್ಬೋದು. ಅದನ್ನ ನಾನು ನಿಮಗೆ ಹೇಗೆ ಪ್ರೂವ್ ಮಾಡ್ಬೋದು ಅಂತ ಹೇಳಿದ್ರೆ, ಉದಾಹರಣೆಗೆ ಇವತ್ತು ಮನುಷ್ಯ ಮೀನಿನಂತೆ ಈಜಬಲ್ಲ, ಹಕ್ಕಿಯಂತೆ ಆರಬಲ್ಲ, ಅದೇ ರೀತಿಯಾಗಿ ಪ್ರಾಣಿಗಳಿಗೂ ಸಹ ವೇಗವಾಗಿ, ಪ್ರಪಂಚದಲ್ಲಿ ಯಾವುದೇ ಪ್ರಾಣಿ ತಗೊಂಡ್ರು ಅದಕ್ಕಿಂತ ವೇಗವಾಗಿ ಮನುಷ್ಯ ಓಡಬಲ್ಲ. ಇದು ಎಲ್ಲದೂ ಸಾಧನೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದ್ರೆ, ಅದು ವೈಜ್ಞಾನಿಕ ಸಂಶೋಧನೆಗಳ ಮುಖಾಂತರ ಸಾಧ್ಯ ಆಯಿತು. ಆದ್ರೆ ಇವತ್ತು ಸಮಾಜ ವಿಜ್ಞಾನದಲ್ಲಿ ನಾವು ನೋಡೋದಾದ್ರೆ, ಈಗ ಉದಾಹರಣೆಗೆ ನಾನು ಈ ಕಲ್ಚರಲ್ ಲ್ಯಾಗಿಗೆ ಒಂದು ಉದಾಹರಣೆ ಕೊಡೋದಾದ್ರೆ, ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಯಾವ ಮಟ್ಟಕ್ಕೆ, ಸೈನ್ಸ್ ಅನ್ನೋದು ಯಾವ ಮಟ್ಟಕ್ಕೆ ಬೆಳೆದಿದೆ, ಟೆಕ್ನಾಲಜಿ ಅನ್ನೋದು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ, ಟೆಕ್ನಾಲಜಿ ಸಹ ಸೈನ್ಸ್ ನ ಒಂದು ಭಾಗನೇ ಅಂತಾನೆ, ಅಪ್ಲೈಡ್ ಸೈನ್ಸ್ ಅಂತ ಹೇಳ್ಬೋದು. ಅದನ್ನ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ, ಇವತ್ತು ನಾವ್ ಯಾರು ಇಮೇಜಿನ್ ಕೂಡ ಮಾಡಕ್ಕಾಗಲ್ಲ, ಆ ಮಟ್ಟಕ್ಕೆ ಟೆಕ್ನಾಲಜಿ ಬೆಳೆದಿದ್ರೆ ಸೋಷಿಯಲ್ ಸೈನ್ಸ್ ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ. ಸೋಷಿಯಲ್ ಸೈನ್ಸ್ ನ ಕೊಡುಗೆ ಏನು ಸಮಾಜದ ಬೆಳವಣಿಗೆಯಲ್ಲಿ? ಇವತ್ತು ನಾವು ಸೈನ್ಸ್ ಅಲ್ಲಿ, ಟೆಕ್ನಾಲಜಿನಲ್ಲಿ ಬಹಳ ದೊಡ್ಡ ಮಟ್ಟವನ್ನು ನಾವು ತಲುಪಿದ್ರೆ, ಸಮಾಜ ವಿಜ್ಞಾನಿಗಳಾಗಿ ನಮ್ಮ ಕೊಡುಗೆ ಏನು? ಇವತ್ತು ನಾವು ಅಧಪತನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಸಮಾಜ ವಿಜ್ಞಾನದ ಕೊಡುಗೆ, ಸಮಾಜ ವಿಜ್ಞಾನ ತನ್ನ ಕೆಲಸವನ್ನು ತಾನು ಸರಿಯಾಗಿ ಮಾಡದೇ ಇರೋದ್ರಿಂದ ಇವತ್ತು ಸಮಾಜ ಏನಾಗಿದೆ ಅಂದ್ರೆ, ಇವತ್ತು ನೈತಿಕತೆ ಇಲ್ಲದೆ ಇರತಕ್ಕಂಥ ಸಮಾಜ, ಸಂಬಂಧಗಳಿಗೆ ಬೆಲೆ ಇಲ್ಲದೆ ಇರತಕ್ಕಂಥ ಸಮಾಜ,
ಇವತ್ತು ಸಮಾಜ ಆಲ್ಮೋಸ್ಟ್ ಅಧೋಗತಿಗೆ ಬಂದಿರತಕ್ಕಂತ ಸಮಾಜ ಇನ್ನೇನು ವಿಘಟನೆಗೊಂಡು ಪೂರ್ತಿ ಹಾಳಾಗ್ತಕ್ಕಂತ ಹಂತಕ್ಕೆ ಸಮಾಜ ಮುಟ್ಟಿದೆ. ಒಂದು ಕಡೆ ನಾವು ತಂತ್ರಜ್ಞಾನದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ರೆ, ಇನ್ನೊಂದು ಕಡೆ ಸಮಾಜ ವಿಜ್ಞಾನದಲ್ಲಿ ನಾವು ಬಹಳ ಹಿಂದಿದ್ದೀವಿ ಅನ್ನೋದಕ್ಕೆ ಈ ಒಂದು 2-3 ಸ್ಲೈಡ್ಗಳು ನಮಗೆ ಸಹಾಯ ಮಾಡ್ತವೆ. ಸೊ ಹಾಗಾಗಿ ನಾನು ಇದನ್ನ ಕಲ್ಚರಲ್ ಲ್ಯಾಗ್ ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಅನ್ನು ನೋಡಿದಾಗ ಈ ರೀತಿಯಾಗಿರ್ತಕ್ಕಂಥ ಲ್ಯಾಗ್ ಅನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತಕ್ಕಂಥದ್ದು. ಸೊ ಇಲ್ಲಿ ನನ್ನ ಪಾಯಿಂಟ್ ಪ್ರೂವ್ ಮಾಡ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂತಂದ್ರೆ, ದೇರ್ ಇಸ್ ಎ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ದಿ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್. ಸೈನ್ಸ್ ಪ್ರಕಾರ ನಾವು ಸೈನ್ಸಿನ ಸಹಾಯದಿಂದ ನಾವು ಇವತ್ತು ಚಂದ್ರಲೋಕ, ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ. ಆದ್ರೆ ಸೋಷಿಯಲ್ ಸೈನ್ಸ್ ಅಲ್ಲಿ ನಾವು ಎಲ್ಲಿ ಉಳ್ಕೊಂಡಿದೀವಿ ಅಂತಂದ್ರೆ, ಇವತ್ತು ನಾವು ಅಕ್ಕಪಕ್ಕದ ಮನೆಯವರು ಸಹ ನಮಗೆ ಪರಿಚಯ ಇಲ್ಲದೆ ಇರತಕ್ಕಂತ ಹಂತಕ್ಕೆ ನಮ್ಮ ಸಮಾಜವು ಮುಟ್ಟೋದಕ್ಕೆ ನಾವು ಕಾರಣಭೂತರಾಗಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಯಾರು ಅಂತಂದ್ರೆ, ನನ್ನ ಪ್ರಕಾರ ಸಮಾಜ ವಿಜ್ಞಾನಿಗಳಾಗಿರ್ತಕ್ಕಂಥ ನಾವು ಅಂತಕ್ಕಂಥದ್ದನ್ನ ನಾವು ಇವತ್ತು ಮನವರಿಕೆ ಮಾಡ್ಕೋಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ. ಸೊ ಅದಕ್ಕೆ ಪ್ರಶ್ನೆ ಏನು ಇಲ್ಲಿ ಅಂದ್ರೆ, ಆರ್ ವಿ ಕಂಟ್ರೋಲಿಂಗ್ ದ ಟೆಕ್ನಾಲಜಿ ಆರ್ ಈಸ್ ಟೆಕ್ನಾಲಜಿ ಕಂಟ್ರೋಲಿಂಗ್ ದಿ ಸೊಸೈಟಿ? ಇವತ್ತೇನಾಗ್ತಾ ಇದೆ ಅಂದ್ರೆ, ನಾವು ತಂತ್ರಜ್ಞಾನವನ್ನು ನಿಯಂತ್ರಿಸ್ತಾ ಇದ್ದೀವೋ ಅಥವಾ ತಂತ್ರಜ್ಞಾನ ನಮ್ಮನ್ನು ನಿಯಂತ್ರಿಸ್ತಿದೆಯೋ ಅಂತ ಕೇಳಿದರೆ, ನನ್ನ ಉತ್ತರ, ಬೇರೆಯವರು ಅದಕ್ಕೆ ಒಪ್ಪದೇ ಇರಬಹುದು, ಬಟ್ ನನ್ನ ಉತ್ತರ ಏನಂದ್ರೆ, ತಂತ್ರಜ್ಞಾನವೇ ಸಮಾಜವನ್ನು ಇವತ್ತು ನಿಯಂತ್ರಿಸ್ತಾ ಇದೆ. ಯಾಕೆ ಅಂದ್ರೆ, ಇವತ್ತು ನಾವು ಮೊಬೈಲ್ ಇಲ್ದಂಗೆ ಬದುಕಕ್ಕಾಗಲ್ಲ, ಟಿವಿ ಇಲ್ದಂಗೆ ಬದುಕಕ್ಕಾಗಲ್ಲ, ನಮ್ ಕಡೆ ವೆಹಿಕಲ್ ಇಲ್ಲ ಅಂದ್ರೆ ನಾವು ಜೀವನ ಮಾಡಕ್ಕಾಗಲ್ಲ. ಅರ್ಧ ತಾಸು ಕರೆಂಟ್ ಹೋಗ್ಬಿಡ್ತು ಅಂತಂದ್ರೆ ನಮ್ ಜೀವನ ಬಹಳ ದೊಡ್ಡ ದುರಂತದ ರೀತಿನಲ್ಲಿ ಕಷ್ಟಕ್ಕೆ ನಾವು ಸಿಲುಕ್ತಾ ಇದ್ದೀವಿ. ಹಾಗಾಗಿ 2ನೇ ಸ್ಟೇಟ್ಮೆಂಟೇ ಈಗ ಸದ್ಯ ನಮಗೆ ಅನ್ವಯ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನನಗೆ ಮುಜುಗರ ಆಗ್ತಾ ಇದೆ. ಓಕೆ, ಮುಂದಿನ ವಿಷಯವನ್ನು ನಾವು ನೋಡೋದಾದ್ರೆ, ಹಾಗಾದ್ರೆ ಸ್ವಲ್ಪ ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಈಗ ಈ ಒಂದು ವರ್ಲ್ಡ್ ಹಿಸ್ಟ್ರಿ ಆಫ್ ಎಕನಾಮಿಯನ್ನು ನೋಡೋದಾದ್ರೆ, ಸೊ ಯಾವಾಗ್ಲೂ ಒಂದು ರಾಷ್ಟ್ರದ ಅಭಿವೃದ್ಧಿ, ಆ ತಂತ್ರಜ್ಞಾನ ಮತ್ತು ಆ ಸಮಾಜ ಅವೆಲ್ಲ ಒಟ್ಟೊಟ್ಟಿಗೆ ನಡೆದಾಗ ಮಾತ್ರ ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಇದು ಸೋರ್ಸ್ ಬಂದ್ಬಿಟ್ಟು ಸ್ಟಾಟಿಸ್ಟಿಕ್ಸ್ ಆನ್ ವರ್ಲ್ಡ್ ಪಾಪ್ಯುಲೇಷನ್ GDP ಪ್ರೊವೈಡೆಡ್ ಬೈ ದಿ ಆಂಗಸ್ ಮೆಡಿಸನ್ ಅಂತಕ್ಕಂಥವ್ರು. ಇವರು ಯುನೈಟೆಡ್ ನೇಷನ್ಗೋಸ್ಕರ ಕೆಲಸ ಮಾಡ್ತಾರೆ. ಇದನ್ನ ನಾವು ಈ ಗ್ರಾಫ್ ಅನ್ನ ನಾವು ಅನಾಲಿಸಿಸ್ ಮಾಡೋದಾದ್ರೆ, ಈ ಪಾಯಿಂಟ್ ಗಳನ್ನ ನಾನು ಇಲ್ಲೇನ್ ತೋರಿಸ್ತಾ ಇದ್ದೀನಿ. ಇತಿಹಾಸವನ್ನು, ಪ್ರಪಂಚದ ಇತಿಹಾಸವನ್ನು ನಾವು ನೋಡಿದ್ವಿ. ಪ್ರಪಂಚದ ಇತಿಹಾಸವನ್ನು ನೋಡಿದಾಗ ಕ್ರಿಸ್ತ ಶಕ 1ರಿಂದ 1700ರವರೆಗೂ ಅಥವಾ 1800ರವರೆಗೂ ಭಾರತದ GDP ಅರೌಂಡ್ 40%, ಕ್ರಿಸ್ತ ಶಕ 1ರಲ್ಲಿ ಪ್ರಾರಂಭವಾಗಿ ಭಾರತದ GDP ಅರೌಂಡ್ 20% ವರೆಗೂ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಅಂದ್ರೆ ಪ್ರಪಂಚದ ಪ್ರತಿಶತ 40ರಷ್ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ಭಾರತ ದೇಶದಿಂದಲೇ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಅನ್ನೋದನ್ನ ನಾನು ಹೇಳ್ತಾ ಇರೋದಲ್ಲ, ಅಥವಾ ಭಾರತೀಯರು ಯಾರು ಹೇಳ್ತಾ ಇಲ್ಲ, ಆಂಗಸ್ ಮೆಡಿಸನ್ ಅಂತಕ್ಕಂಥವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಭಾರತ ದೇಶದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅರೌಂಡ್ 7% GDP ಅನ್ನ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅದು ಒಂದು ಹಂತದಲ್ಲಿ 3%, 4%ಗೂ ಕೂಡ ಹೋಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಮರಿಬಾರ್ದು. ಇಲ್ಲಿ ನನ್ನ ಪಾಯಿಂಟ್ ಏನು ಅಂದ್ರೆ, ನಾನು ಮುಂದಿನ ಸ್ಲೈಡ್ ಅನ್ನ ಪ್ರಾರಂಭ ಮಾಡಿದಾಗ ನನ್ನ ಪಾಯಿಂಟ್ ಅನ್ನ ನಾನಿಲ್ಲಿ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನಂದ್ರೆ ನೋಡ್ರಿ, ವರ್ಲ್ಡ್ ಹಿಸ್ಟ್ರಿ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನೋಡೋದಾದ್ರೆ, ಹಿಸ್ಟ್ರಿ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಾನು ಹೇಳಿದ್ನಲ್ಲ, ಅರೌಂಡ್ 18ನೇ ಶತಮಾನದಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳಿ. ಇಲ್ಲಿ ನೋಡ್ರಿ, 1780ರಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪ್ರಾರಂಭ ಆಗುತ್ತೆ. ಅದು ಮಷಿನರಿ ಮತ್ತೆ ವಾಟರ್ ಪವರ್, ಸ್ಟೀಮ್ ಪವರ್ ಇಂದ ಇಂಡಸ್ಟ್ರಿಗಳು ನಡೀತಾ ಇದ್ವು. ಅದನ್ನ ಇಂಡಸ್ಟ್ರಿ ರೆವಲ್ಯೂಷನ್ 1 ಅಂತ ಕರಿತೀವಿ. 1900ರಲ್ಲಿ 2ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ನೋಡ್ರಿ, ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪ್ರಾರಂಭವಾಯ್ತು ಆವಾಗ್ಲೇ ಭಾರತದ GDP ಕಡಿಮೆ ಆಗ್ತಾ ಬಂತು ಅಂತಕ್ಕಂಥದ್ದು. ಅಂದ್ರೆ ಯಾವ ಕೆಲಸವನ್ನು ಸುಮಾರು 1700 ವರ್ಷಗಳ ಕಾಲ ಪ್ರಪಂಚದ ಯಾವ ರಾಷ್ಟ್ರಕ್ಕೂ ಮಾಡಕ್ಕಾಗಿರ್ಲ್ವೋ ಆ ಕೆಲಸವನ್ನು ಯಾರು ಮಾಡ್ತಾರೆ ಅಂದ್ರೆ, ಈಗ ನೋಡ್ರಿ, ಎಲ್ಲಿ ಅಂದ್ರೆ ನೀವು ಇಲ್ಲಿಂದ ಇಲ್ಲಿ ಈಗ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕವನ್ನು ನೋಡ್ರಿ, ಅದರ GDP ಹೇಗೆ ಬೆಳೀತಾ ಹೋಗುತ್ತೆ. ಯಾಕೆ ಅದ್ರ GDP ಬೆಳೀತಾ ಹೋಯ್ತು ಅನ್ನಪ್ಪ ಅಂದ್ರೆ, ಬಿಕಾಸ್ ಆಫ್ ದಿ
ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂಡ್ ಬೆನಿಫಿಟ್ ಆಫ್ ದಿ ಸೈಂಟಿಫಿಕ್ ಅಪ್ರೋಚ್. ಸೈಂಟಿಫಿಕ್ ಅಪ್ರೋಚ್ ಅನ್ನ ಅವರು ಅಡಾಪ್ಟ್ ಮಾಡ್ಕೊಂಡಿದ್ರ ಪರಿಣಾಮವಾಗಿ ಏನಾಯ್ತು ಅಂತಂದ್ರೆ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗಳು ಪರಿಣಾಮವಾಗಿ ಅವರು ಪ್ರಪಂಚವನ್ನು ಡಾಮಿನೇಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಭಾರತ ದೇಶದ GDP ಕ್ರಮೇಣ ನಶಿಸ್ತಾ ಹೋಯ್ತು ಅಂತಕ್ಕಂಥದ್ದು ಒಂದು ಪಾಯಿಂಟ್. ಅಂದ್ರೆ ಇಲ್ಲಿ ಇವು ಎರಡೂ ಸ್ಲೈಡ್ಗಳಿಂದ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ ಹೌ ಇಂಪಾರ್ಟೆಂಟ್ ದ ಸೈಂಟಿಫಿಕ್ ಅಪ್ರೋಚ್ ಆರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಅಥವಾ ಈ ತಂತ್ರಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟು ಮತ್ತೆ ಅದನ್ನ ಅಡಾಪ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಇದೆ. ಎರಡನೇ ವಿಷಯ ಏನು ಅಂದ್ರೆ ನೀವು ಇಲ್ಲಿ ನೋಡ್ಬೋದು, ಪ್ರತಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗಳಿಗೂ ಸಹ ಮೊದಲನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎರಡನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಗ್ಯಾಪ್ ಎಷ್ಟು ಅಂತಂದ್ರೆ ಅರೌಂಡ್ 120 ಇಯರ್ಸ್ ಗ್ಯಾಪ್ ಇದ್ರೆ, ಎರಡನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂದ ಮೂರನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ 70 ವರ್ಷಗಳ ಅಂತರ ಇದೆ. ಮೂರನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂದ ನಾಲ್ಕನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 30 ವರ್ಷಗಳ ಅಂತರ ಇದೆ. ಮತ್ತೆ ನಾಲ್ಕನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂದ ಐದನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಕೇವಲ 20 ವರ್ಷಗಳ ಅಂತರ ಇದೆ. ಈಗ ಆಲ್ರೆಡಿ ನಾವು 6ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಲ್ಲಿ ಇದೀವಿ. ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬೇರೆ ಯಾವುದೋ ಅಲ್ಲ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ರೆವಲ್ಯೂಷನ್ ಏನಿದೆ ಅದೇ 6ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಈಗ ಪರಿಸ್ಥಿತಿ ಏನಿದೆಯಪ್ಪ ಅಂತ ಹೇಳಿದ್ರೆ ಎವ್ರಿ 20 ಮಿನಿಟ್ಸ್ಗೆ ತಂತ್ರಜ್ಞಾನ ಬದಲಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಸಮಾಜ ಅಷ್ಟು ವೇಗವಾಗಿ ಬದಲಾಗ್ತಾ ಇದೆ. ಆದರೆ ಸಮಾಜ ವಿಜ್ಞಾನಿಗಳು ಅಷ್ಟು ವೇಗವಾಗಿ ನಾವು ನಮ್ಮನ್ನ ಅಡಾಪ್ಟ್ ಮಾಡ್ಕೊಂಡಿದೀವ ಅಂತಕ್ಕಂಥದ್ದೇ ಇಲ್ಲಿ ನಾವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ. ಸೊ ಹಾಗಾಗಿ ಇಲ್ಲಿ ನಾನು ಈಗಾಗಲೇ ಏನ್ ಪಾಯಿಂಟ್ಗಳನ್ನ ಹೈಲೈಟ್ ಮಾಡಿದ್ನೋ ಅದೇ ವಿಷಯಗಳನ್ನು ಇಲ್ಲಿ ಇನ್ನೊಂದ್ಸಲ ನಾನು ರಿಕಾಲ್ ಮಾಡ್ತೀನಿ. ದೇರ್ ಈಸ್ ಎ ಸಿಗ್ನಿಫಿಕೆಂಟ್ ಡಿವೈಡ್ ಬಿಟ್ವೀನ್ ರಿಸರ್ಚ್ ಅಂಡ್ ಡೇ ಟು ಡೂ ಸೋಷಿಯಲ್ ಸೈಂಟಿಸ್ಟ್ ಪ್ರಾಕ್ಟೀಸ್. ಸೈನ್ಸ್ಗೂ ಮತ್ತು ಸೋಷಿಯಲ್ ಸೈನ್ಸ್ಗೂ ಯೂಸ್ ಗ್ಯಾಪ್ ಇದೆ. ನಾವು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇಲ್ಲ ಅಂತಕ್ಕಂಥದ್ದು. ದೆನ್ ಏನ್ ಮಾಡ್ಬೇಕು ಅಂದ್ರೆ ವಿ ನೀಡ್ ಟು ಫಿಲ್ ಅಪ್ ದ ಎಕ್ಸಿಸ್ಟಿಂಗ್ ಗ್ಯಾಪ್. ಅದನ್ನ ಹೇಗೆ ಅನ್ನೋದು ಮುಂದೆ ನಾನು ಮಾತಾಡ್ತೀನಿ. ಡೇಸ್ ಆರ್ ಗಾನ್. ಮೊದ್ಲಿಗೆಲ್ಲ ಹೆಂಗಿತ್ತು ಅಂತಂದ್ರೆ ನಮಗೆ ಒಂದು ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು, ನಮಗೆ ಉದ್ಯೋಗಗಳು ಸಿಗ್ತಾ ಇದ್ವು. ಈಗ ಆ ದಿನಗಳು ಹೋದ್ವು. ಯಾಕೆ ಸೋಷಿಯಲ್ ಸೈನ್ಸ್ಗೆ ಇವತ್ತು ಬೇಡಿಕೆ ಇಲ್ಲ ಅಂದ್ರೆ ಇದೇ ಕಾರಣಕ್ಕೆ. ಯಾಕಂದ್ರೆ ಸೋಷಿಯಲ್ ಸೈನ್ಸ್ ಅಲ್ಲಿ ನಾವು ಸಮಾಜದಲ್ಲಿ ಆಗ್ತಕ್ಕಂಥ ಪರಿವರ್ತನೆಗೆ ಅನುಗುಣವಾಗಿ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಂಡಿಲ್ಲ. ಆ ಕಾರಣದಿಂದ ನಾವು ಸೋಷಿಯಲ್ ಸೈನ್ಸ್ ಇವತ್ತು ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ಇವತ್ತು ನೋಡ್ರಿ, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಿದ್ವಿ, ಬಟ್ ಸೋಷಿಯಲ್ ಸೈನ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಹೇಗೆ ನಾವು ಅಡಾಪ್ಟ್ ಮಾಡ್ಕೋಬಹುದು ಅಂತಕ್ಕಂಥದ್ದು ಸೋಷಿಯಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಗಿರ್ಬೋದು, ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಗಿರ್ಬೋದು, ಹಿಸ್ಟೋರಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಗಿರ್ಬೋದು, ಅಥವಾ ಆಂಥ್ರೋಪಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ವರ್ಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದನ್ನ ನಾವು ಹೇಗೆ ಅಡಾಪ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ನಾವು ಎಂದೂ ಸಹ ಇಲ್ಲಿವರೆಗೂ ಯೋಚನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಹಿಂದಿನ ಪ್ರೆಸೆಂಟೇಶನ್ ನಲ್ಲಿ ಅಸ್ಕಿ ಸರ್ ಅವರು ಬಹಳ ಚಂದ ಪ್ರೆಸೆಂಟ್ ಮಾಡಿದ್ರು. ಇತಿಹಾಸ ಹೇಗೆ ಪರಿವರ್ತನೆ ಆಗ್ಬೇಕಾಗಿದೆ, ಇತಿಹಾಸ ಏನೆಲ್ಲವನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾಗಿದೆ ಅಂತಕ್ಕಂಥ ಪಾಯಿಂಟ್ ಅನ್ನ ಅವ್ರು ಬಹಳ ಚಂದ ಪ್ರೆಸೆಂಟ್ ಮಾಡಿದ್ದಾರೆ. ಅಂದ್ರೆ ಸೋಷಿಯಲ್ ಸೈನ್ಸ್ ನಲ್ಲಿ ನಾವು ಸರ್ವೈವ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹಿಂದಿನ ಪ್ರೆಸೆಂಟೇಶನ್ ನಲ್ಲಿ ಶ್ರೀ ಅಸ್ಕಿ ಸರ್ ಅವರು ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಸೊ ಅದು ಒಂದು ಬೆಸ್ಟ್ ಎಕ್ಸಾಂಪಲ್. ನಾವು ಸರ್ವೈವ್ ಆಗ್ಬೇಕು ಅಂದ್ರೆ, ಸೋಷಿಯಲ್ ಸೈನ್ಸ್ ಸರ್ವೈವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ. ಮತ್ತೆ ರಿಸರ್ಚ್ ಸಪೋರ್ಟ್ಸ್ ಇನೋವೇಷನ್ ಅಂಡ್ ಸೋಷಿಯಲ್ ಚೇಂಜ್. ಸಂಶೋಧನೆ ಅಂತಕ್ಕಂಥದ್ದು ಎಲ್ಲರಿಗೂ, ಇದು ಕೇವಲ ವಿಜ್ಞಾನಿಗಳ ಸ್ವತ್ತಲ್ಲ, ಇದು ಎಲ್ಲರ ಸ್ವತ್ತು. ಯಾರು ಬೇಕಾದರೂ ಸಂಶೋಧನೆಯನ್ನ ಮಾಡಬಹುದು ಅನ್ನೋ ಪಾಯಿಂಟ್ ಅನ್ನ ನಾನಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ರಿಸರ್ಚ್ ಮೇಕ್ ಸೋಷಿಯಲ್ ಸೈನ್ಸ್ ಸೈಂಟಿಫಿಕ್ ಅಂಡ್ ಎವಿಡೆನ್ಸ್ ಬೇಸ್ಡ್. ಸಂಶೋಧನೆಯನ್ನು ಬಳಸಿದ್ವಿ ಅಂತಂದ್ರೆ ಸಮಾಜ ವಿಜ್ಞಾನ ಏನಾಗುತ್ತೆ ಅಂತಂದ್ರೆ ಅದು ಸಹ ವಿಜ್ಞಾನಕ್ಕೆ ಸಮಾನವಾಗಿ ಬೆಳಿಲಿಕ್ಕೆ ಅವಕಾಶಗಳಿದಾವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ತೀವಿ. ಆಮೇಲೆ ಇಟ್ ಹೆಲ್ಪ್ಸ್, ಏನು ರಿಸರ್ಚ್ ಹೆಲ್ಪ್ಸ್ ಟು ಕಮ್ಯುನಿಕೇಟ್ ಪಾಲಿಸಿ ಚೇಂಜ್. ಪಾಲಿಸಿಗೆ ಸಂಬಂಧಪಟ್ಟಂತ ಚೇಂಜ್ ಗಳನ್ನ ಕಮ್ಯುನಿಕೇಟ್ ಮಾಡ್ಲಿಕ್ಕೂ ಸಹ ಸಂಶೋಧನೆ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು. ದೆನ್ ಇಲ್ಲಿ ಕುರ್ಟ್ ಲಿವಿನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದ ಇಲ್ಲಿಟ್ರೇಟ್ ಆಫ್ ದಿ 21st century will not be those who cannot read or write, but those who cannot learn, unlearn and relearn ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಬೇರೆ ಏನೂ ಅಲ್ಲ, ನಾವು ಹಳೆ ಭ್ರಮೆಯಿಂದ ಹೊರಗೆ ಬರಬೇಕು, ಹೊಸ ವಿಷಯಗಳನ್ನ ಕಲಿಬೇಕು. ಮತ್ತೆ ಇಷ್ಟಕ್ಕೆ ನಿಲ್ತು ಅನ್ನೋ ಹಾಗಿಲ್ಲ, ಹೊಸ ಹೊಸ ವಿಷಯಗಳನ್ನು ನಾವು ಮತ್ತೆ ಆಡ್ ಮಾಡ್ಬೇಕು ಅಂತಕ್ಕಂಥದ್ದು. ಇದನ್ನ ಹೇಳಿರ್ತಕ್ಕಂಥವ್ರು ಅಲ್ವಿನ್ ಟಫ್ಲರ್ ಅಂತಕ್ಕಂಥದ್ದು. ಕರ್ಟ್ ಲೋವಿನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋ
ರಿಸರ್ಚ್ ವಿತೌಟ್ ಆಕ್ಷನ್, ನೋ ಆಕ್ಷನ್ ವಿತೌಟ್ ರಿಸರ್ಚ್. ಅಂದ್ರೆ ಸಂಶೋಧನೆ ಇಲ್ದಂಗೆ ನೀವೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ಕುಟ್ಲೆವಿನ್ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದು ಕಷ್ಟನಾ ಅಂತಕ್ಕಂಥ ಪ್ರಶ್ನೆ. ಯಾಕೆ ಸಮಾಜ ವಿಜ್ಞಾನದಲ್ಲಿ ನಾವು ಸಂಶೋಧನೆಯನ್ನ ಅಳವಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಿದ್ರೆ, ನಿಜವಾಗ್ಲೂ ಸಂಶೋಧನೆ ಅಂತಕ್ಕಂಥದ್ದು ಕಷ್ಟ ಅಲ್ವೇ ಅಲ್ಲ. ನೋಡ್ರಿ, ಇಲ್ಲಿ ಅಡಿಗೆ ಮನೆ ಇದೆ. ಅಡಿಗೆ ಮನೆಯಲ್ಲಿ ಒಬ್ಬ ಅಮ್ಮ, ಒಂದು ತಾಯಿ ಅಡಿಗೆ ಮಾಡ್ತಾ ಇದ್ದಾಳೆ. ಹಾಗಾದ್ರೆ ಆಹಾರದಲ್ಲಿ ಆಗಿರ್ತಕ್ಕಂಥ, ಇವತ್ತು ನಾವು ನೋಡ್ಬೋದು ರೈಸ್ ಐಟಮ್ ನಲ್ಲಿ ಎಷ್ಟು ಐಟಮ್ಗಳನ್ನು ಕಂಡು, ಸುಮಾರು ಒಂದು 50 ಐಟಮ್ಗಳು. ಯಾವ್ದಾದ್ರು ಹೋಟೆಲ್ಗೆ ಹೋಗ್ರಿ, ಯಾವುದೇ ಹೋಟೆಲ್ಗೆ ಹೋದ್ರೂ ಒಂದು 50 ರೈಸ್ ಐಟಮ್ಸ್ಗಳು ಸಿಗ್ತಾವ ನಿಮಗೆ. ರೈಸ್, ಆಮೇಲೆ ಪುಲಾವ್ ಅಂತೆ, ವೆಜ್ ಪಲಾವ್ ಅಂತೆ, ಅಂಡಾ ಕರಿ ಅಂತೆ, ಅಂಡಾ ಪಲಾವ್ ಅಂತೆ, ಬಿರಿಯಾನಿ ಅಂತೆ, ಮತ್ತೆ ದೇರ್ ಆರ್ ಸೋ ಮೆನಿ ವೆರೈಟೀಸ್ ಆಫ್ ರೈಸ್. ಫ್ರೈಡ್ ರೈಸ್ ಅಂತೆ, ಮತ್ತೆ ಎಗ್ ಫ್ರೈಡ್ ರೈಸ್ ಅಂತೆ, ವೆಜ್ ಫ್ರೈಡ್ ರೈಸ್ ಅಂತೆ. ದೇರ್ ಆರ್ ಸೋ ಮೆನಿ ವೆರೈಟೀಸ್. ಇವು ಎಲ್ಲ ಹೆಂಗ್ ಬಂದ್ವು ಅನ್ನೋದು ನನ್ನ ಪ್ರಶ್ನೆ. ಇವನ್ನೆಲ್ಲವನ್ನು ಯಾವ್ದಾದ್ರು ಲ್ಯಾಬೊರೇಟರಿನಲ್ಲಿ ಕಂಡುಹಿಡಿದ್ರ? ಇಲ್ಲ. ಇದನ್ನೆಲ್ಲದನ್ನು ಕಂಡುಹಿಡಿದದ್ದು ಎಲ್ಲಿ ಅಂತಂದ್ರೆ, ಒಂದು ಅಡಿಗೆ ಮನೆಯಲ್ಲಿ ಒಬ್ಬ ತಾಯಿ ಈ ಕೆಲಸವನ್ನು, ಒಬ್ಬ ಹೆಣ್ಮಗಳು, ಸಾಮಾನ್ಯವಾಗಿ ಅಡಿಗೆ ಮನೆಯಲ್ಲಿ ಹೆಣ್ಮಕ್ಳು ಬಹಳ ವಿದ್ಯಾವಂತರು ಇಲ್ಲದೆ ಇದ್ರು ಸಹ ಇಂಥವೆಲ್ಲವನ್ನು ಹೊಸ ಹೊಸ ಆಹಾರಗಳನ್ನು ಕಂಡುಹಿಡಿತಾರೆ. ಹೆಂಗ್ ಸಾಧ್ಯ? ಬಿಕಾಸ್ ದೇ ಇನ್ವಾಲ್ವ್ ಇನ್ ದಟ್, ದೇ ಡೂ ದ ಎಕ್ಸ್ಪೀರಿಮೆಂಟ್ಸ್. ಆಮೇಲೆ ಅವ್ರಿಗೆ ಪ್ರೀತಿ ಇರುತ್ತೆ. ತಾಯಿಗೆ ನಾನು ನನ್ನ ಮನೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಏನಾದ್ರೂ ಬೇರೆ ಆಗಿರ್ತಕ್ಕಂಥದ್ದು ಏನಾದ್ರೂ ತಿನ್ಸ್ಬೇಕು, ಮತ್ತೆ ನನ್ನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ಬೇಕು ಅಂತಕ್ಕಂಥ ಒಂದು ಪ್ರೀತಿ ಆ ತಾಯಿಯನ್ನ ಈ ರೀತಿಯಾಗಿರ್ತಕ್ಕಂಥ ಸಂಶೋಧನೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ನನ್ನ ಪಾಯಿಂಟ್ ಏನಪ್ಪಾ ಇಲ್ಲಿ ಹೇಳ್ಬೇಕಾಗಿರೋದಂದ್ರೆ, ಸಂಶೋಧನೆ ಮಾಡ್ಲಿಕ್ಕೆ ಬಹಳ ದೊಡ್ಡ ಕಷ್ಟದ ವಿಷಯ ಏನು ಅಲ್ಲ ಅನ್ನೋದನ್ನ ನನ್ನ ಪಾಯಿಂಟ್ ಇಲ್ಲಿ ಪ್ರೂವ್ ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ, ಸಂಶೋಧನೆ ಅಂತಕ್ಕಂಥದ್ದು ನಮ್ಮ ನರನಾಡಿಗಳಲ್ಲಿ ಇದೆ ಅನ್ನೋದನ್ನ ಇವ್ರು ನೋಬೆಲ್ ಪ್ರೈಸ್ ಪ್ರಶಸ್ತಿ ವಿಜೇತರು ಸ್ವೆಂಟ್ ಪ್ಲೋವ ಅಂತಕ್ಕಂಥವ್ರು 2022ರಲ್ಲಿ ಇವ್ರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಏನಪ್ಪಾ ಅಂತಂದ್ರೆ, ಯಾಕೆ ಅಂದ್ರೆ DNA ಅಧ್ಯಯನ ಮಾಡಿದ್ದಕ್ಕೆ ಅವ್ರಿಗೆ ಪ್ರಶಸ್ತಿ ಕೊಡ್ತಾರೆ. ಏನು ಅಂತಂದ್ರೆ, ನಮ್ಮ ಪೂರ್ವಜರು ಏನೆಲ್ಲ ಕಂಡುಕೊಂಡಿದ್ದಾರೋ ಅದು ಎಲ್ಲದೂ ನಮ್ಮ DNA ಮುಖಾಂತರ ನಮ್ಮಲ್ಲಿ ಬರುತ್ತೆ, ನಮ್ಮ ಜೊತೆಗೆ ಬರುತ್ತೆ ಅಂತಕ್ಕಂಥ ಮಾತನ್ನ ಇವ್ರು ಹಿಡಿದಿದ್ದಾರೆ. ಅಂದ್ರೆ ಅರ್ಥ ಏನಂದ್ರೆ, ನಮ್ಮ ಪೂರ್ವಜರು ಈಗಾಗಲೇ ಏನು ಜ್ಞಾನ ಸಂಗ್ರಹ ಮಾಡಿದ್ದಾರೆ ಅದೆಲ್ಲದೂ ನಮ್ಮ ಜೊತೆಗೆ ಬಂದಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ತೀನಿ. ನೋಡ್ರಿ, ಈ ಒಂದು ಕ್ಲಾಸ್ ರೂಮ್ ಇದೆ. ಈ ಕ್ಲಾಸ್ ರೂಮ್ ಅಲ್ಲಿ ನಾವು ನೋಡೋದಾದ್ರೆ ಬಹಳಷ್ಟು ವಿಷಯಗಳು ಸಂಶೋಧನೆಯ ಪರಿಣಾಮ, ವೈಜ್ಞಾನಿಕ ಸಂಶೋಧನೆ ಅಥವಾ ತಂತ್ರಜ್ಞಾನದ ಪರಿಣಾಮವಾಗಿನೇ ನಾವಿಲ್ಲಿ ನೋಡಬಹುದು ಅಂತಕ್ಕಂಥದ್ದು. ಅಂದ್ರೆ ಸಂಶೋಧನೆ ಎಲ್ಲ ಕಡೆ ಇದೆ, ಸಂಶೋಧನೆ ನಮ್ಮ ನರನಾಡಿಗಳಲ್ಲಿದೆ. ಸಂಶೋಧನೆ ಅಂತಕ್ಕಂಥದ್ದು ಬಹಳ ಸುಲಭವಾಗಿ ಮಾಡಬಹುದಾಗಿರ್ತಕ್ಕಂಥ ಒಂದು ವಿಷಯ ಅಂತಕ್ಕಂಥದ್ದು. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಇಷ್ಟೇ. ಏನ್ ಮಾಡ್ಬೇಕು ಅಂತಂದ್ರೆ, ದ ಇಂಪಾರ್ಟೆಂಟ್ ಥಿಂಗ್ ಈಸ್ ನಾಟ್ ಟು ಸ್ಟಾಪ್ ಕ್ವಶನಿಂಗ್. ಅದು ವಿಜ್ಞಾನ ಆಗಿರ್ಬೋದು, ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳ್ತಾರೆ, ವಿಜ್ಞಾನ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ನಾವು ಪ್ರಶ್ನೆ ಮಾಡೋದನ್ನ ನಿಲ್ಲಿಸಬಾರ್ದು ಅಂತಕ್ಕಂಥದ್ದು. ಪ್ರತಿಯೊಂದು ರಂಗದಲ್ಲೂ ಸಹ ನಾವು ಪ್ರಶ್ನೆ ಮಾಡಬೇಕು ಅಂತಕ್ಕಂಥದ್ದು. ಉದಾಹರಣೆಗೆ ಈಗ ನಾನು ಒಂದು ಉದಾಹರಣೆಯನ್ನ ಇಲ್ಲಿ ಕೋಟ್ ಮಾಡ್ತೀನಿ. ಐಡಿಯಲ್ ಪ್ರಾಕ್ಟೀಸ್ ಏನಪ್ಪಾ ಅಂದ್ರೆ, ಪ್ರಾಕ್ಟೀಸ್, ರಿಸರ್ಚ್ ಮತ್ತು ಥಿಯರಿ, ಇವು ಮೂರನ್ನು ಸಹ ಒಟ್ಟೊಟ್ಟಿಗೆ ಹೋಗ್ಬೇಕು ಅಂತಕ್ಕಂಥದ್ದು. ಸೊ ಹೇಗೆ ಇವು ಮೂರು ಒಟ್ಟೊಟ್ಟಿಗೆ ಹೋಗ್ತಾವು ಅಂತಂದ್ರೆ, ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಎನ್ವಿರಾನ್ಮೆಂಟ್ ಬಗ್ಗೆ ನಾನು ಮಾತಾಡೋದಾದ್ರೆ, ಈಗ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಬಹಳ ದೊಡ್ಡ ಒಂದು ಸಮಸ್ಯೆಯನ್ನ ನಾವು ಇಲ್ಲಿ ಎದುರಿಸ್ತಾ ಇದ್ದೀವಿ. ಈ ಗ್ಲೋಬಲ್ ವಾರ್ಮಿಂಗ್ ಅನ್ನ ಸೋಷಿಯಲಾಜಿಸ್ಟ್ ಆಗಿ ನಾವು ಅಧ್ಯಯನ ಮಾಡಬೇಕು. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅನ್ನ ತಡಿಲಿಕ್ಕೆ ಸಮಾಜ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಬೇಕು, ಸಮಾಜದ ಮೈಕ್ರೋ ಲೆವೆಲ್ ಅಲ್ಲಿ ಸೊಸೈಟಿಯನ್ನ ಅಧ್ಯಯನ ಮಾಡಿ ಹೇಗೆ ನಾವು ಮೈಕ್ರೋ ಲೆವೆಲ್ ನಲ್ಲಿ ನಮ್ಮ ಸಣ್ಣ ಸಣ್ಣ ಚಟುವಟಿಕೆಗಳ ಮುಖಾಂತರ ಗ್ಲೋಬಲ್ ವಾರ್ಮಿಂಗ್ ಅನ್ನ, ಬದಲಾವಣೆಗಳನ್ನು ಮಾಡೋದ್ರ ಮುಖಾಂತರ ಗ್ಲೋಬಲ್ ವಾರ್ಮಿಂಗ್ ಅನ್ನ ನಾವು ತಡಿಬಹುದು ಅಂತಕ್ಕಂಥದ್ದನ್ನ ಸಮಾಜಶಾಸ್ತ್ರಜ್ಞರಾಗಿ ನಾವು ಅಧ್ಯಯನ ಮಾಡಬೇಕು. ಅರ್ಥಶಾಸ್ತ್ರಜ್ಞರಾಗಿ, ಆರ್ಥಿಕವಾಗಿ ನಮ್ಮ ಯಾವೆಲ್ಲ ಕೊಡುಗೆಗಳಿದಾವು, ಯಾವೆಲ್ಲ ಪ್ರಾಡಕ್ಟ್ಗಳಿದಾವು, ಯಾವುಗಳ ಪರಿಣಾಮವಾಗಿ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಪ್ರಾರಂಭವಾಗ್ತಾ ಇದೆಯೋ ಅಂತ ಆರ್ಥಿಕ ಚಟುವಟಿಕೆಗಳನ್ನು ನಾವು ಹೇಗೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿ ಹೇಗೆ ಪರಿವರ್ತನೆ ಮಾಡಬಹುದು ಅನ್ನೋದನ್ನ, ಅಥವಾ ಈಗ ಲೋಕಲ್ ಫಾರ್ ವೋಕಲ್ ಅಂತ ಹೇಳ್ತೀವಿ, ಅದೇ ರೀತಿಯಾಗಿ ಎಸ್ ಸರ್ ಈಗ ನಾನು ಕನ್ಕ್ಲೂಡೇ ಮಾಡ್ತಾ ಇದ್ದೀನಿ ಸರ್. ಲೋಕಲ್ ಫಾರ್ ವೋಕಲ್ ಅಂತ ಹೇಳ್ತೀವಿ, ಅಥವಾ ಈ
ಗ್ರಾಮ ಸ್ವರಾಜ್ ಪರಿಕಲ್ಪನೆ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ನಾವು ನಮ್ಮಲ್ಲಿ ಹೇಗೆ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈ ರೀತಿ ಸಮಾಜಶಾಸ್ತ್ರದ ದೃಷ್ಟಿಯಿಂದ, ಅರ್ಥಶಾಸ್ತ್ರದ ದೃಷ್ಟಿಯಿಂದ, ರಾಜ್ಯಶಾಸ್ತ್ರದ ದೃಷ್ಟಿಯಿಂದ, ಇತಿಹಾಸದ ದೃಷ್ಟಿಯಿಂದ, ಮಾನವ ಮನೋವಿಜ್ಞಾನದ ದೃಷ್ಟಿಯಿಂದ, ಆಂಥ್ರೋಪಾಲಜಿ ದೃಷ್ಟಿಯಿಂದ, ಲಿಟ್ರೇಚರ್ ದೃಷ್ಟಿಯಿಂದ, ಮತ್ತೆ ಲಾದ ದೃಷ್ಟಿಯಿಂದ, ಈ ಎಲ್ಲ ದೃಷ್ಟಿಕೋನಗಳಿಂದ ಇವನು ನಾವು ಅಧ್ಯಯನ ಮಾಡ್ತಾ ಇದೀವ ಅಂತಕ್ಕಂಥದ್ದು ಪ್ರಶ್ನೆ. ಇವತ್ತು ನಮ್ಮ ಸಿಲೆಬಸ್ ಅಲ್ಲಿ ನಾವೇನು ಓದ್ತಾ ಇದ್ದೀವಿ, ಮತ್ತೆ ನಮ್ಮ ದಿನನಿತ್ಯದ ಆಗ್ಬೇಕಾಗಿರ್ತಕ್ಕಂಥದ್ದೇನು, ಟೆಕ್ನಾಲಜಿಯಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ, ಬಟ್ ಅದಕ್ಕೆ ಅನುಗುಣವಾಗಿ ನಮ್ಮ ಶಿಕ್ಷಣವನ್ನು ನಾವು ಬದಲಾಯಿಸಿದೀವ ಅಂತಕ್ಕಂಥದ್ದು. ಸೊ ಅದಕ್ಕೆ ಅನುಗುಣವಾಗಿ ನಮ್ಮ ಶಿಕ್ಷಣವನ್ನು ನಾವು ಬದಲಾಯಿಸಬೇಕು. ಒಳ್ಳೆ ನಿರ್ಧಾರಗಳನ್ನ ಮಾಡ್ಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸಂಶೋಧನೆಯನ್ನ ಬಳಸಬೇಕು. ಅಲ್ಟಿಮೇಟ್ಲಿ ನಾನು ಇಲ್ಲಿ ಹೇಳಕ್ ಹೊರಟಿರೋದು ಏನು ಅಂತಂದ್ರೆ, the survival of the profession may depend on the part on developing the empirical foundation. Thus, integrating research and practice is very important. Integrating research doesn't mean that only conducting the research. ಸಂಶೋಧನೆಗಳನ್ನು ಕಂಡುಕೊಳ್ಳೋದು ಮಾತ್ರ ಸಂಶೋಧನೆ ಅಲ್ಲ. Regular update on the area working, implementing them in practice also is integration. Reading the related journals, articles, updates in the mass media, ಅದೇ ರೀತಿ ಮತ್ತೆ ಬೆಸ್ಟ್ ವೇ ಟು ಇಂಟಿಗ್ರೇಟ್ ದ ರಿಸರ್ಚ್. ಅಂದ್ರೆ ಆರ್ಟಿಕಲ್ಗಳನ್ನ, ಜರ್ನಲ್ಗಳನ್ನ ನಾವು ಇವತ್ತು ಪಾಠ ಮಾಡ್ತೀವಿ. ಪಾಠ ಮಾಡುವಾಗ ನಾವು ಇವತ್ತಿನ ಅಪ್ಡೇಟೆಡ್ ಜರ್ನಲ್ಗಳನ್ನು ಓದ್ತಾ ಇದೀವ, ಆರ್ಟಿಕಲ್ಗಳನ್ನು ಓದ್ತಾ ಇದೀವ, ನಾವು ಆರ್ಟಿಕಲ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೀವ ಅಂತಕ್ಕಂಥದ್ದು. ಈ ರೀತಿ ನಾವು ಸಂಶೋಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬಹುದು. ಶೇರಿಂಗ್ ಅವರ್ ಎಕ್ಸ್ಪೀರಿಯನ್ಸಸ್ ಅಂಡ್ ಇಂಟರ್ಸೆಕ್ಟಿಂಗ್ ಫ್ಯಾಕ್ಟ್ಸ್, ಅಪ್ಲೈಯಿಂಗ್ ದ ಸೈಂಟಿಫಿಕ್ ಮೆಥಡ್ ಈಸ್ ಆಲ್ಸೋ ಇಂಟಿಗ್ರೇಷನ್ ಆಫ್ ದಿ ರಿಸರ್ಚ್. ಅವುಗಳನ್ನ ಏನೇನೆಲ್ಲ ಬರ್ತಾ ಇದಾವ ಅದು ನಮ್ಮ ದಿನನಿತ್ಯದ ಕಲಿಕೆಗಳಲ್ಲಿ ನಾವು ಅಪ್ಲೈ ಮಾಡ್ತಕ್ಕಂಥದ್ದು ಬಹಳ ಅಗತ್ಯವಾಗಿ ಬೇಕು ಅಂತಕ್ಕಂಥ ಅಂಶವನ್ನು ನಾನಿಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದೀನಿ. ಸೊ ಇವೆಲ್ಲ ನನ್ನ ರೆಫರೆನ್ಸಸ್ಗಳು, ನಾನು ಅಧ್ಯಯನ ಮಾಡ್ಲಿಕ್ಕೆ ಬಳಸ್ಕೊಂಡಿರ್ತಕ್ಕಂಥ ರೆಫರೆನ್ಸ್ಗಳು. ಸೊ ದ ಸ್ಟ್ರೆಂತ್ ಆಫ್ ಎ ನೇಷನ್ ಲೈಸ್ ನಾಟ್ ಓನ್ಲಿ ಇನ್ ಟೆಕ್ನಾಲಜಿ ಅಂಡ್ ಎಕನಾಮಿ, ಬಟ್ ಆಲ್ಸೋ ಇಟ್ಸ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಪೀಪಲ್ ಥ್ರೂ ರಿಸರ್ಚ್. ದಟ್ ಈಸ್ ಆಲ್ಸೋ ಸೋಷಿಯಲ್ ಸೈನ್ಸ್ ಅಂತ ನಾವು ಹೇಳ್ಬಹುದು.